ಟಿ20 ವಿಶ್ವಕಪ್ನ 21ನೇ ಪಂದ್ಯದಲ್ಲಿ ಡಿ ಗ್ರೂಪ್ನ ಬಾಂಗ್ಲಾದೇಶ್ ಮತ್ತು ಸೌತ್ ಆಫ್ರಿಕಾ ಎದುರಾಗಿದ್ದರು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಸೌತ್ ಆಫ್ರಿಕಾ ಭಾರೀ ಆಘಾತ ಅನುಭವಿಸಿತು. ಒಂದು ಕ್ಷಣ 23 ರನ್ಗೆ ತನ್ನ 4 ವಿಕೆಟ್ ಕಳೆದುಕೊಂಡಿತ್ತು. ಇಂತಹ ಕ್ಷಣದಲ್ಲಿ ಸೌತ್ ಆಫ್ರಿಕಾಗೆ ನೆರವಾಗಿದ್ದು ಕ್ಲಾಸೆನ್ ಮತ್ತು ಮಿಲ್ಲರ್. 5ನೇ ವಿಕೆಟ್ಗೆ ಜೊತೆಯಾದ ಈ ಜೋಡಿಯಿಂದ 79 ರನ್ಗಳ ಪಾರ್ಟ್ನರ್ಶಿಪ್ ಬಂತು. ಸೌತ್ ಆಫ್ರಿಕಾ ಪರ ಕ್ಲಾಸೆನ್ 46, ಮಿಲ್ಲರ್ 29, ಡಿಕಾಕ್ 18 ರನ್ ಬಾರಿಸಿದರು. ಒಟ್ಟಾರೆಯಾಗಿ ಸೌತ್ ಆಫ್ರಿಕಾ ತಂಡ 20 ಓವರ್ ಅಂತ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 113 ರನ್ ಗಳಿಸಿತು. ಬಾಂಗ್ಲಾ ಪರ ತಂಜೀಮ್ ಹಸನ್ 3, ಟಸ್ಕಿನ್ ಅಹ್ಮದ್ 2, ರಿಷಾದ್ ಹುಸೇನ್ 1 ವಿಕೆಟ್ ಪಡೆದರು. ನಂತರ ಚೇಸಿಂಗ್ ಸ್ಟಾರ್ಟ್ ಮಾಡಿದ ಬಾಂಗ್ಲಾದೇಶ್ಗೆ ಟಾಪ್ ಆರ್ಡರ್ ಬ್ಯಾಟರ್ಸಿಂದ ಅಷ್ಟೊಂದು ರನ್ ಬರಲಿಲ್ಲ. ಬಾಂಗ್ಲಾದೇಶ್ ಪರ ತೌವೀದ್ ಹೃದಯ್ 37, ಮಹಮದುಲ್ಲಾ 20 ರನ್ ಬಾರಿಸಿದರು. ಆದರೆ ಇವರಿಗೆ ಬಾಂಗ್ಲಾದೇಶ್ ತಂಡವನ್ನು ಗೆಲ್ಲಿಸೋಕೆ ಆಗಲೇ ಇಲ್ಲ. ಕಗಿಸೋ ರಬಾಡಾ ಅವರ 18ನೇ ಓವರಲ್ಲಿ ತೌವೀದ್ ಔಟ್ ಆದರು ಮತ್ತು ರಬಾಡಾ ಆ ಓವರಲ್ಲಿ ಕೊಟ್ಟಿದ್ದು ಕೇವಲ 2 ರನ್. ಇದರ ಜೊತೆಗೆ ಕೇಶವ್ ಮಹಾರಾಜ್ ಅವರ 20ನೇ ಓವರ್ ಸೌತ್ ಆಫ್ರಿಕಾ ಗೆಲುವಿಗೆ ಮುಖ್ಯ ಕಾರಣವಾಯಿತು. 20ನೇ ಓವರಲ್ಲಿ ಮಹಾರಾಜ್ 10 ರನ್ ಡಿಪೆಂಡ್ ಮಾಡಿಕೊಂಡ್ರು. ಜೊತೆಗೆ 2 ವಿಕೆಟ್ ಕೂಡ ಆ ಓವರಲ್ಲಿ ಪಡೆದರು. 20ನೇ ಓವರ್ ಅಂತ್ಯದಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಿದ ಬಾಂಗ್ಲಾದೇಶ್ 4 ರನ್ಗಳ ಸೋಲನ್ನು ಕಂಡಿತು. ಸೌತ್ ಆಫ್ರಿಕಾ ಪರ ಮಹಾರಾಜ್ 3, ನೋಕಿಯೆ, ರಬಾಡಾ ತಲಾ 2 ವಿಕೆಟ್ ಪಡೆದರು. 46 ರನ್ ಬಾರಿಸಿದ್ದ ಕ್ಲಾಸೆನ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡೆದರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.